ಕಾಡಿಗೆ ಬಂದೆ ಕಣೋ. ಆದ್ರೆ ಇಲ್ಲಿ ಯಾವ ಸೂಚನೆಯೂ ಸಿಗದೆ ಏನು ಹೇಳಬೇಕು ತೊಲಗಬೇಕೆಂದುಕೊಂಡಾಗ ನೀ ಬಂದು ತಡೆದೆ. ಕೆಟ್ಟ ಸುದ್ದಿಯನ್ನು ಕೊಟ್ಟು ಹೋಗಲು ಮನಸ್ಸಾಗಲಿಲ್ಲ. ಏನ್ ಹೇಳ್ತಿದ್ಯಾ ನೀನು? ನೀನ್ ಹೇಳೋ ಮಾತ್ರ ನನ್ಗೊಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಸರಿಯಾಗಿ ಹೇಳು. ಏನಂತ ಹೇಳಿದೆ? ಯಾವ ಬಾಯಿಂದ ಹೇಳಲಿ? ಕಾಡಿನ ಬೆಳಕನ್ನು ಬಯಸಿ ಪವಿತ್ರ ಜೊತೆಗೂಡಿ ಒಂದು ವಿಶ್ವಾಸ ಹೊರಡಿತು ಆ ಕಾಡು ಲಿಂಗೇಶ್ವರನ ಬೆಟ್ಟಕ್ಕೆ. ಅಲ್ಲಿ ಮಂತ್ರಗಳಿಲ್ಲದ ಮದುವೆಗೆ ಸಾಕ್ಷಿಯಾದದ್ದು ಆ ಕಲ್ಲು ದೇವರು ಮಾತ್ರ. ಇಚ್ಛೆಯೊಂದಿಗೆ ಸ್ವಚ್ಛಂದವಾಗಿ ಆರ್ಬೇಕೆಂದುಕೊಂಡಿದ್ದ ಜೋಡಿಗೆ ಬೇಡರಂತೆ ಬಂದು ಅವರಿಬ್ಬರನ್ನ ಬೇರ್ಪಡಿಸಿ ಆ ಜಗನ್ನಾಥ ಮತ್ತು ತ್ರಿಮೂರ್ತಿ ತಮ್ಮ ಹಾಡುಗಳಿಂದ ನಮ್ಮ ವಿಶ್ವಾಸನ ಕೈ ಕಾಲು ಕಟ್ಟಿಸಿ ಅಲ್ಲಿಯೇ ಒಂದು ಮುದ್ದೆ ಮಾಡಿ ಬಿಟ್ಟು ಹೋದರಂತೆ. ಅವನೆಷ್ಟೇ ಕಿರುಚಿದರೂ ಕೇಳುವರಿಲ್ಲದೆ ಕೈ ಕಾಲುಗಳನ್ನು ಬಿಡಿಸುವರಿಲ್ಲದೆ ಅಸಹಾಯಕ ಸ್ಥಿತಿಯಲ್ಲಿರುವಾಗ ಹರತೆ ಯಮನಂತೆ ಎರಗಿದ ಯಾವುದೋ ಕ್ರೂರ ಪ್ರಾಣಿಯೊಂದು ಕೊಂದು ತಿಂದು ನಮ್ಮ ವಿಶ್ವಾಸದ ದೇವರನ್ನು ಕಾಣುವ ಮನೆಯಲ್ಲಿ ಬಹಿರಂಗ ಪಡಿಸಿದ್ದಾರೆ. ಗೆಳೆಯ, ವಿಚಿತ್ರವಾಗಿ ಹೋಯಿತಲ್ಲೋ ನಿನ್ನ ಬದುಕು. ಬಾಳಿನ ಭಾಗ್ಯೋದಯದ ಬಾಗಿಲಿಗೆ ನೀ ತಲುಪಿದೆ ಎಂದು ನಾ ತಿಳಿದೆ. ಆದರೆ ಭಾರದ ಲೋಕಕ್ಕೆ ಸೇರಿದೆ ಎಂದು ಒಡೆದು ಹೋಯಿತು ನನ್ನ ಹೃದಯ. ಒಡೆದು ಹೋಯಿತು ನನ್ನ ಹೃದಯ. ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದವಳಿಗೆ ಏನೆಂದು ಹೇಳಲಿ ನಾನು? ನಿನ್ನ ಸ್ನೇಹದ ಉಡುಗೊರೆಯಾಗಿ ಸಿಕ್ಕವಳಿಗೆ ಯಾವ ಲೆಕ್ಕದಲ್ಲಿ ನೀನು ಕಳೆದು ಹೋದೆ ಎಂದು ಹೇಳಲಿ ನಾನು? ಯಾವ ಲೆಕ್ಕದಲ್ಲಿ ನೀನು ಕಳೆದು ಹೋದೆ ಎಂದು ಹೇಳಲಿ ನಾನು? ಕಾಲನ ಕವಿತೆಯ ಸಾಲಿನಲ್ಲಿ ನೀನೊಂದು ಶಬ್ದವಾಗಿ ಸೇರಿ ನಿಶಬ್ದವಾಗಿ ಬಿಟ್ಟೆಯ ಗೆಳೆಯ, ನಿಶಬ್ದವಾಗಿ ಬಿಟ್ಟೆಯ. ಅಣ್ಣ 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 ಎಂದು ಕನವರಿಸುವ ನಿನ್ನ ತಂಗಿಗೆ ಯಾವ ಕಥೆಯನ್ನು ಹೇಳಿ ಸಮಾಧಾನ ಮಾಡಲಿ ನಾನು? ಯಾವ ಕಥೆಯನ್ನು ಹೇಳಿ ಸಮಾಧಾನ ಮಾಡಲಿ ನಾನು? ಇದೆಂತ ವ್ಯಥೆಯಲ್ಲಿ ನೂಕಿದೆ ನೀನು ನನ್ನನ್ನ? ಜೀವಂತ ಚಿತೆಯಲ್ಲಿ ನೂಕಿದೆಯಲ್ಲ ಗೆಳೆಯ. ಏಕೆ ಹೀಗೆ ಮಾಡಿದೆ ಹೇಳು ವಿಶ್ವಾಸ? ನನಗೆ ಏನು ಆಗೋಗಿದೆ?
ನಾನು ನಿಮ್ಮೆಲ್ಲರಿಗೂ ಏನೂ ಕೇಳೋದಿಲ್ಲ. ನನ್ನ ದಾಡಿ ನಾನು ಇರ್ತೀನಿ. ಏನು ಕೇಳೋದಿಲ್ಲ ನಿಮ್ಮನ್ನ, ಏನು ಕೇಳೋದಿಲ್ಲ. ಹೇಳಬಾರದನ್ನು ಹೇಳುವ ಹಣೆ ಬರವನ್ನು ಹೊತ್ತು ತಂದ ದುರಾದೃಷ್ಟವಂತ ನಾನು. ಆದ್ರೆ ನೀನು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಲು ಬೇಕಾದ ಅನಿವಾರ್ಯ ಪರಿಸ್ಥಿತಿ ಈಗ ಬಂದೋಗಿದೆ. ನಮ್ಮೆಲ್ಲರ ಋಣ ತೀರಿಸಿದ ನಮ್ಮ ವಿಶ್ವಾಸ್ ನಮ್ಮೆಲ್ಲರನ್ನು ಬಿಟ್ಟು ಭಾರತ ಲೋಕಕ್ಕೆ ಸೇರಿಬಿಟ್ಟ. ನೋಡು ಸೊಳೆ, ನೋಡು ಸಿಡಿಲಿನಂತ ಸುದ್ದಿಯನ್ನ ಕೇಳಿ ಹೇಗೆ ತತ್ತರಿಸಿ ಹೋಗಿದ್ದಾಳೆ ನೋಡು, ನೋಡು. ಏನು ಆಗಲ್ಲ ಅಮ್ಮ, ಸಮಾಧಾನ ಮಾಡ್ಕೋ. ಒಬ್ಬ ಅಣ್ಣನ ಅಕ್ಕರೆಯ ತಂಗಿಯಾಗಿ, ಅದರಲ್ಲೂ ಸೂಕ್ಷ್ಮ ಮನಸ್ಸಿನ ಹೆಣ್ಣಾಗಿ ಹೇಗೆ ಸಹಿಸಿಕೊಳ್ಳಲು ಸಾಧ್ಯ ಹೇಳು? ಅವಳು ಹೊತ್ತು ಕಣ್ಣೀರು ಒತ್ತಿ ಹೋಗಿ ಮನಸ್ಸು ಭಾರ ಕಡಿಮೆ ಆಗುವಾಗ ನಿನ್ನ ಸಮಾಧಾನದಿಂದಲೇ ಅವಳು ಸುಧಾರಿಸಿಕೊಳ್ಳಬೇಕು. ಮತ್ತೇನು ಮಾಡೋದಕ್ಕೆ ಆಗಲ್ಲ ಅಮ್ಮ, ಮತ್ತೇನು ಮಾಡೋದಕ್ಕೆ ಆಗಲ್ಲ. ಮೊದಲು ಇವಳನ್ನ ಕರ್ಕೊಂಡು ಹೊರಗಡೆ ಹೋಗೋಣ.